ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರು. ಇವತ್ತಿನ ಒಂದು ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ಒಂದು ಯೂತ್ಸ್ ಸಖತ್ ಎನರ್ಜಿ ಇರುವಂತಹ ಒಂದು ಟೀಮು. ಅಂಬರ್ಗುಡ್ಡ ಅನ್ನುವಂಥ ಸಿನಿಮಾ. ಒಂದ್ಸಲಿ ನಿಮ್ಮ ಪರಿಚಯ ಮಾಡ್ಕೊಡಿ. ನಿಮ್ಮ ಹೆಸರೇನಮ್ಮ? ತನಿಷಾ. ತನಿಷಾ. ಯಾವ ಊರು ನಿಮ್ದು ತನಿಷಾ? ಬೆಂಗಳೂರು. ಬೆಂಗಳೂರು. ಎಲ್ಲಿ ಮನೆ? ಚಿಕ್ಕೋಲ್ರಟ್ಟಿ. ಚಿಕ್ಕಲರಟ್ಟಿ. ನಿಮ್ಮ ಮನೆಗೆ ಬರಲ್ಲ, ನಾನು ಸುಮ್ಮನೆ ತಮಾಷೆ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾಲಿ. ಗೀತಾಲಿ. ಎಲ್ಲಿ ನಿಮ್ಮ ಮನೆ? ನಮ್ಮ ಮನೇನು ಬೆಂಗಳೂರಲ್ಲೇ ಇರೋದು. ಸೂಪರ್. ಓಕೆ, ನಾನು ನಿಮ್ಮ ಮನೆಗೂ ಬರಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ಖುಷಿಗೌಡ ಡಿ ಅಂತ. ಖುಷಿಗೌಡ. ನಿಮ್ಮ ಮನೆಯಲ್ಲಿ? ಸೇಮ್ ಬ್ಯಾಂಗ್ಳೂರ್. ಬೆಂಗಳೂರು. 3 ಜನ ಬೆಂಗಳೂರು. 3 ಜನನು ಬ್ಯಾಂಗ್ಳೂರ್. ಸೇಮ್ ಸ್ಕೂಲ್ ಎಲ್ರು? ಸೇಮ್ ಸ್ಕೂಲ್. ಹೌದಾ? ಸೀನಿಯರ್ ಜೂನಿಯರ್. ಯಾರಿದ್ರಲ್ಲಿ ಸೀನಿಯರ್? ಸೀನಿಯರ್, ನಾನೇ. ಜೂನಿಯರ್, ಜೂನಿಯರ್. ಜೂನಿಯರ್. ಸೀನಿಯರ್, ಸೀನಿಯರ್, ಜೂನಿಯರ್. ಸೀನಿಯರ್ ಜೂನಿಯರ್ ಸೆಕೆಂಡ್ ಅದನ್ನ ಜೂನಿಯರ್. ಹೇಳ್ತಾ ಇರೋದು. ಸೀನಿಯರ್, ಸೀನಿಯರ್, ಜೂನಿಯರ್. ಸೀನಿಯರ್ ಫಸ್ಟ್ ಜೂನಿಯರ್ ಸೆಕೆಂಡ್ ಜೂನಿಯರ್. ನೀವು ಎಷ್ಟನೇ ಕ್ಲಾಸ್ ಈಗ? ನಾನು 10th. ನೀವು 10th. ನೀವಮ್ಮ? ನಾನು ಇವಾಗ 9th. 9th. 10th 9th. ನೀವು? 6th. ಅಲ್ಲ, 10th 9th 8th ಇರ್ಬೇಕಾಯ್ತು. 6th ಯಾಕೆ ಬಂದ್ರು ಇವರು ಅಂತ. ಇನ್ನೊಂದು ಚೂರು ಒಂದೆರಡು ವರ್ಷ ಬೇಗ ಹೋಗ್ಬೇಕಿತ್ತು. ಹಿಂದೆ ಉತ್ಬೇಕಾಗಿತ್ತು. ಓಕೆ 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 ಓಕೆ. ಅಂಬರ್ಗುಡ್ಡ ಎಷ್ಟು ದಿನ ಕೆಲಸ ಮಾಡಿದ್ರಿ ನೀವು ಅದರಲ್ಲಿ? 1.5 month. 1.5 month ಮಾಡಿದ್ರಿ. ಕರೆಕ್ಟ್ ಆಗಿ ಊಟ ಕೊಡ್ತೀರಾ ಡೈರೆಕ್ಟ್ರು? ಏನೆಲ್ಲ ಊಟ ಕೊಟ್ರು ಶೂಟಿಂಗಲ್ಲೆಲ್ಲ? ಒಂದೊಂದ್ ದಿನ ಒಂದೊಂದ್ ತರ ಇತ್ತು. ಏನಮ್ಮ 3 ಜನ ಸೇಮ್ ಮಾತಾಡ್ತೀರಾ? ಒಂಚೂರು ಡಿಫ್ರೆಂಟ್ ಆಗಿ ಮಾತಾಡ್ರಿ. ನಾನು ಕನ್ಫ್ಯೂಸ್ ಆಗ್ತೀನಿ ಯಾರು ಸೇಮ್ ಮಾತಾಡ್ಲಿ ಅಂತ. ಏನ್ ಕೊಟ್ರಮ್ಮ ಊಟ ಡೈಲಿ? ನಾರ್ಮಲ್. ನಾನು ಅವ್ರಿಗೆ ಕೇಳ್ತಾರೆ ಮೇಡಮ್ಗೆ. ನಾರ್ಮಲ್. ಏನೇನ್ ನಾರ್ಮಲ್ ಅಂದ್ರೆ ಏನಮ್ಮ? ಏನೇನ್ ತಿಂದ್ರಿ? ಅದು ತಿಂಡಿ ಆಯ್ತು, ಊಟ ಖಾನಾ ನೆನಪಿಲ್ವಾ? ಇದು ಸೀರಿಯಸ್ ಕೇಸ್ ಇದು. ಆಯ್ತು, ಊಟ ಏನ್ ಕೊಟ್ರಮ್ಮ? ಇದು ಪಲಾವ್, ಟೊಮೊಟೊ ಬಾತ್. ಪಲಾವ್, ಟೊಮೊಟೊ ಬಾತ್, ರಾಗಿ ಮುದ್ದೆ ತಿಂದಿದ್ದೀವಿ. ತಿಂದಿದ್ದೀರಾ? ಸಂಡೇ ಸ್ಪೆಷಲ್ ನಾನ್ ವೆಜ್. ನಾನ್ ವೆಜ್. ಇದ್ರಲ್ಲಿ ನಾನ್ ವೆಜ್ ತುಂಬಾ ಇಷ್ಟ ಯಾರಿಗೆ? ಎಲ್ರು ಅಯ್ಯೋ ದೇವ್ರೆ. ಅಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಟ್ಲಿಗೆ ಹೋದ್ರೆ ಬಿಲ್ ಹಿಂಗಿರುತ್ತೆ ಹಾಗಾದ್ರೆ. ಎಲ್ಲ ಮನೆ ಊಟನೇ ಮಾಡ್ಸಿದ್ರು. ಹೌದಾ? ಸೂಪರ್ ಸೂಪರ್. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಸ್ಟಾಫು, ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ನಮ್ಮ ಫ್ರೆಂಡ್ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಗುರು ಅಂತಂದಾಗ ನಿಮ್ಗೆ ಎಷ್ಟು ಥ್ರಿಲ್ ಆಗಿತ್ತು ಆ ಟೈಮಲ್ಲಿ? ಖುಷಿ ಇತ್ತು, ತುಂಬಾ ತುಂಬಾ ಖುಷಿ. ಖುಷಿ ಆಯ್ತು. ಓಕೆ. ಲೈಕ್ ಈ ತರ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಗ್ಗೆ ಹೇಳ್ತಾ ಇದ್ದಾರ, ಖುಷಿ ಆಯ್ತು. ಓಕೆ, ಟೋಟಲ್. ಓಕೆ, ನಿಮ್ಮ ರೋಲ್ ಏನದ್ರಲ್ಲಿ ಫಿಲಮ್ ಅಲ್ಲಿ? ಲೈಕ್ ಖುಷಿ ಅನ್ನೋ ಒಂದು ಪಾತ್ರ. ಓ, ಖುಷಿ ಅನ್ನೋ ಪಾತ್ರ. ರಿಯಲ್ ಖುಷಿ, ರೀಲು ಖುಷಿ. ಓ ಸೂಪರ್. ನೀವು? ಚಿನ್ನು. ಚಿನ್ನು. ರಿಯಲ್ ಚಿನ್ನ, ರೀಲ್ ಚಿನ್ನು. ನೀವು ರೀಲ್. ರೀಲ್ ಅಲ್ಲಿ ಚಿನ್ನು, ರಿಯಲ್ ಅಲ್ಲಿ ತನಿಷಾ. ನೀವು? ಗೀತಾಲಿನೇ ಪಾತ್ರ. ಹೌದಾ? ನೋಡಿ ಡೈರೆಕ್ಟರ್ ಎಷ್ಟು ಬುದ್ಧಿ ಅಂತಂದ್ರೆ ರಿಯಲ್ ನಿಮ್ಗೂ ರೀಲ್ ನಿಮ್ಗೂ ಇಬ್ರಿಗೂ ಸೇಮ್ ಇಟ್ಟಿದ್ದಾರೆ. ಪುಟ್ಟಿಂಗ್ ಮಾತ್ರ ಒಂಚೂರು ಚೇಂಜ್ ಮಾಡಿದ್ದಾರೆ. ಓಕೆ, ನಿಮ್ಮ ಸಿನಿಮಾದ ಕಾಂಟೆಂಟ್ ನೋಡಿದಾಗ ನನಗೆ ಇದೊಂಥರ ಅಡ್ವೆಂಚರ್ಸ್ ಅಂತ ಏನೋ ಕಾಣಿಸ್ತಾರೆ ನನಗೆ. ಒಂದು ಸಣ್ಣ ಥ್ರಿಲ್ಲರ್ ಇದೆ, ಒಂದಷ್ಟು ಸಸ್ಪೆನ್ಸ್ ಇದೆ. ಈ ಥ್ರಿಲ್ಲರ್ ಸಸ್ಪೆನ್ಸ್ ಅಂತಂದಾಗ ನಿಮ್ಮ 3 ಜನಕ್ಕೂ ಕನ್ನಡದಲ್ಲಿರೋ ಒಂದಷ್ಟು ಸಿನಿಮಾಗಳು ನೆನಪಾಗಬೇಕಲ್ವಾ? ಯಾವ ಸಿನಿಮಾ ನೆನಪಾಗುತ್ತೆ? ಒಬ್ಬೊಬ್ಬರಿಗೆ ಕೇಳ್ತೀನಿ ನಾನು. ನಿಂಗೆ ಯಾವ ಸಿನಿಮಾ ನೆನಪಾಗುತ್ತೆ? ನಾಗರಹೊಳೆ. ನಾಗರಹೊಳೆ. ಸಿಂಗ್ ಬಾಬು ಸರ್, ನೋಡಿ ಸರ್ ನಿಮ್ಮ ಅಭಿಮಾನಿ ಹೆಂಗಿದ್ದಾರೆ ಇಲ್ಲಿ ಅಂದ್ರೆ ನಿಮ್ಮ ನಾಗರಹೊಳೆನ ತನಿಷಾ ಅಂದ್ರೆ ಈಗಿನ 6th ಕ್ಲಾಸ್ ಅಲ್ಲಿರುವಂತಹ ತನಿಷಾಗೆ ನಿಮ್ಮ ನಾಗರಹೊಳೆ ಸಿನಿಮಾ ಫೇವರೇಟ್ ಅಂತ. ಯಾಕೆ ಇಷ್ಟ ನಿಂಗದು? ಅಂದ್ರೆ ಅಡ್ವೆಂಚರ್ ಆಗಿದೆ ಅದು. ಓಕೆ. ಈ ಯಾವ ಸೀನ್ ತುಂಬಾ ಇಷ್ಟ ನಿಂಗೆ ಆ ಫಿಲಮ್ ಅಲ್ಲಿ? ಬೇಬಿ ರೇಖಾ. ಹೌದಾ? ಸೂಪರ್, ಫ್ಯಾಂಟಾಸ್ಟಿಕ್. ನಿಮ್ಗೆ? ನಾಗರಹೊಳೆ. ನಿಮಗೂ ನಾಗರಹೊಳೆನಾ? ಓಕೆ, ಅದ್ರಲ್ಲಿ ಯಾವ ಸೀನ್ ಇಷ್ಟ ನಿಮ್ಗೆ? ಅಂದ್ರೆ ಮೂವಿನೇ ಇಷ್ಟ. ಫುಲ್ ಮೂವಿ ಸಖತ್ತಾಗಿದೆ, ಇನ್ಸ್ಪೈರ್ ಮಾಡುತ್ತೆ ಈಗಿನ ಯೂತ್ ಹೆಂಗಿಡ್ಬೇಕು, ಲೈಕ್ ಎನರ್ಜೆಟಿಕ್ ಹೆಂಗಿರ್ಬೇಕಂತ. ಓಕೆ, ನಿಮ್ಗಮ್ಮ? ಹಂಗೆ ಮಕ್ಕಳ ಮರಿ ಸೈನ್ಯ ಅದೊಂಥರ ಚೆನ್ನಾಗಿತ್ತು. ಓಕೆ. ಆಲ್ಮೋಸ್ಟ್ ಎಲ್ಲ ಸೀನ್ಸ್ ಚೆನ್ನಾಗಿದೆ. ಅವರ ಆಟ ಎಲ್ಲ ಆಡೋದೆಲ್ಲ. ಓಕೆ. ಅಂದ್ರೆ ಯೂಶಲಿ ಪ್ರತಿಯೊಂದು ಮನೆಯಲ್ಲೂ ನಿಮ್ ತರ ಮಕ್ಳು ಇರ್ತಾರೆ. ಫಾರ್ ಎಕ್ಸಾಂಪಲ್, ಅದು ಹೆಣ್ಮಕ್ಳು ಗಂಡು ಮಕ್ಳು ಡಸಂಟ್ ಮ್ಯಾಟರ್. ಅವ್ರ ಅಪ್ಪ ಅಮ್ಮಂದ್ರಿಗೆ ಟಿವಿಲಿ ಯಾವುದೋ ಒಂದು ರಿಯಾಲಿಟಿ ಶೋನೋ, ಯಾವುದೋ ಒಂದು ಸೀರಿಯಲ್ಲೋ, ಯಾವುದೋ ಒಂದು ಸಿನಿಮಾ ಬಂದಾಗ ಮಕ್ಕಳು ನೋಡಿದಾಗ ನಮ್ಮ ಮಕ್ಕಳು ಆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ ಅಲ್ವಾ? ಯೂಶಲಿ ಆಸೆ ಪಡ್ತಿರ್ತಾರೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಆ ಥರ ಆಸೆ ಪಟ್ಟಿದ್ದು ಉಂಟಾ? ಅಥವಾ ಈ ಸಿನಿಮಾ ಅದರಲ್ಲಿ ಆಕ್ಟ್ ಮಾಡೋ ಅದು ಕೂಡ ಒಂದು ಕಾರಣನ ಅಂತ ನಿಮ್ಮ ಮನೇಲಿ?
ಅಂದ್ರೆ ಇತ್ತು ಆಸೆ ಇತ್ತು ಆಕ್ಟ್ ಮಾಡ್ಬೇಕಂತ. ಓಕೆ. ಅಂದ್ರೆ ಡ್ಯಾಡಿನ ಡೈರೆಕ್ಷನ್ ಅಲ್ಲ, ಸೊ ಅದರಿಂದ ನಂಗೂ ಆಸೆ ಇತ್ತು. ಡ್ಯಾಡಿ ಮಾಡೋ ಡೈರೆಕ್ಷನ್ ಅಲ್ಲೇ ನಾನು ಒಂದ್ ಚಿಕ್ಕ ಪಾತ್ರ ಮಾಡ್ಬೇಕಂತ. ಈಗ ಫುಲ್ಫಿಲ್ ಆಗಿದೆ ಓಕೆ. ಇದು ನಿಮ್ಮ ಫಸ್ಟ್ ಸಿನಿಮಾನಾ? ಫಸ್ಟ್ ಸಿನಿಮಾ. ಓಕೆ ಓಕೆ ಓಕೆ. ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಂದ್ರೆ ನಮ್ಮ ಮಗಳು ಒಂದ್ಸಲಿ ಒಂದ್ ಫಿಲ್ಮ್ ಆಕ್ಟ್ ಮಾಡ್ಬೇಕು ಗುರು ಅಂತ ಆತರ ಮಾತಾಡ್ತಿದ್ರಾ? ನಿಮ್ಗೆ ಏನ್ ಅನ್ಸ್ತಾ ಆ ಟೈಮ್ ಮಾತಾಡುವಾಗ? ನಂಗೆ ಅದು ಎಕ್ಸೈಟೆಡ್ ಆಗಿತ್ತು ಓಕೆ. ಆಕ್ಟ್ ಮಾಡ್ಬೇಕಂತ. ಆಕ್ಟ್ ಮಾಡಿ ಬಂದ್ಮೇಲೆ ಮನೆಗೆ ಬಂದ್ಮೇಲೆ ಅಮ್ಮ ಏನ್ ಕೇಳಿದ್ರು ಹೆಂಗ್ ಆಕ್ಟ್ ಮಾಡಿದೆ ಹೇಳಿ ಅಂತಂದ್ರ ನೀನ್ ಏನಂತ ನಿಮ್ಮ ಅದಕ್ಕೆ? ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ. ಓಕೆ. ಎಷ್ಟು ದಿನ ಮಾಡಿದ್ರಿ ಟೋಟಲ್ ನೀವು? ನಂಬರ್ ಆಫ್ ಡೇಸ್ ಶೂಟಿಂಗು? 50 days. 50 days. ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ಇದ್ರಾ? ಒಟ್ಟಿಗೆನೇ ಇದ್ವಿ. ಓಕೆ 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 ಓಕೆ. ನೀವು? ನಂಗೆ ಅಮ್ಮಂಗೆ ಜಾಸ್ತಿ ಇಷ್ಟ ಇತ್ತು. ಅಪ್ಪ ಫಸ್ಟ್ ಒಪ್ಕೊಂಡಿರಲಿಲ್ಲ, ಲೈಕ್ ಬೇಡ ನೀನು ಸ್ಟಡೀಸ್ ಮೇಲೆ ನೋಡಿ ಕಾನ್ಸಂಟ್ರೇಟ್ ಮಾಡು ಅಂತ. ಆಮೇಲೆ ಅವರು ಓಕೆ ನೀನು ಟ್ರೈ ಮಾಡು, ಆಪರ್ಚುನಿಟೀಸ್ನ ಬಿಡಬಾರ್ದು ಅಂತ ಹೇಳಿದ್ರು. ಸೊ ಬಂದೆ. ಓಕೆ ಓಕೆ ಸೂಪರ್. ಈ ಸಿನಿಮಾದಲ್ಲಿ ತುಂಬಾ ನಿಮಗೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಿರಲ್ಲ, ಬಂದ ತಕ್ಷಣ ಆ ಸೀನ್ ಸಖತ್ತಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂತ ಆ ಥರದ್ದು ಅನ್ಸಿದ್ದು ಉಂಟಾ ನಿಮಗೆ? ಒಬ್ಬೊಬ್ರಿಗೆ ಪರ್ಸನಲ್ ಆಗಿ ನಿಮ್ಗೆ ಅನ್ಸಿದ್ದೆ ಉಂಟಾ ಆ ಥರ? ಯಾವ್ದೋ ಒಂದು ಸೀನ್ ಹೇಳ್ತೀರಾ? ಹಾಗೆ ಡೈಲಾಗ್ ಹೇಳ್ಬಿಡಿ ನಂಗೆ, ಸುಮ್ಮನೆ ಒಂದು ಈ ಥರ ಇತ್ತು ಅಂತ ಹೇಳ್ಬೋದು. ಅಂದ್ರೆ ಯಾವ ನನ್ನ ಮೇಲೆ ಬಿದ್ದಾಗ. ಓ ಮೈ ಗಾಡ್. ಓಕೆ. ಅಂದ್ರೆ ಇದು ಇನ್ನೂ ಮಾಡ್ಬೇಕಂತ ಅನಿಸ್ತಾ? ಭಯ ಪಡ್ತಾರಲ್ಲಮ್ಮ ಸುಂದ್ರಿ ಎಲ್ಲ ಮಕ್ಕಳು ಹಾವು ಅಂತಂದ್ರೆ? ನಾನು ಭಯ ಪಟ್ಟಿದ್ದೆ, ಆದ್ರೆ ಆಮೇಲೆ ಭಯ ಪಡ್ಲಿಲ್ಲ. ಆಮೇಲೆ ಭಯ ಪಡ್ಲಿಲ್ವಾ? ಓಕೆ. ಎಷ್ಟು ನಿಮಿಷ ಇದೆ ಸೀನ್? ಅದು ಸಿನಿಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ? 1 minute to 3-4 minutes. 3-4 minutes ಬರುತ್ತಾ? ಅದು ನಿನ್ ಜೊತೆ ಆ ಟೈಮಲ್ಲಿ ಯಾರ್ಯಾರು ಇದ್ರು? ಕ್ಯಾಮ್ರಾಮನ್. ಅಲ್ಲ ಆರ್ಟಿಸ್ಟ್ ಯಾರು ನಿನ್ ಜೊತೆಗೆ? ಆರ್ಟಿಸ್ಟ್ಗಳು ಈ ಕಾಫಿ ಬೀಜ. ಕಾಫಿ ಬೀಜ ಪಾತ್ರದ ಹೆಸರೇ ಕಾಫಿ ಬೀಜನಾ? ಯಾರು ಗುರು ಆ ಪುಣ್ಯಾತ್ಮ? ಯಾರ ಇದಾರ ಅಲ್ಲಿ? ಅಲ್ಲಿ ಅವನೇ. ಓಹೋ ಕಾಫಿ ಬೀಜ. ನಮಸ್ಕಾರಪ್ಪ ತಂದೆ. ಓಕೆ. ಆ ಸೀನಲ್ಲಿ ಇದ್ರು ಅವರು. ನಿಮ್ಗೆ ಇಗ್ವಾನ ಪಕ್ಕನೆ ಹಿಡ್ಕೊಂಡು ಹೋಗ್ಬೇಕು ಇಡೀ ಟೀಮ್. ಇಗ್ವಾನ ಇರುತ್ತೆ, ಅಲ್ಲಿ ನೋಡ್ಬಾರ್ದ ಇಗ್ವಾನನ, ಅರೆ ಯಾರು ಪಕ್ಕನೆ ಹಿಡ್ಕೊಂಡು ಹೋಗ್ಬೇಕು ಆತರ. ಅದು ಫುಲ್ ಸ್ಕಿನ್ ಎಲ್ಲ ರಫ್ ಇರುತ್ತೆ, ಆರುದ್ರೆ ಕಚ್ಚೂರಿ ಅಷ್ಟೇ ಮುಗ್ದೋಯ್ತು ಆತರ. ಪಕ್ಕ ನಡ್ಕೊಂಡು ಹೋಗ್ಬೇಕಾದ್ರೆ ಫುಲ್ ಭಯ ಆಗತ್ತು. ಇನ್ನ ಚೆನ್ನಾಗಿ ಮಾಡಿದ್ರೆ ಇನ್ನ ಚೆನ್ನಾಗಿ ಬಂದಿರೋದು. ನಿಮ್ಗೆ ಯಾವ ಸೀನು? ನಂಗೆ ಅದೊಂದು ನದಿ ಇತ್ತು, ಅದನ್ನ ದಾಟ್ಬೇಕಿತ್ತು, ಅದೊಂಥರ ಚೆನ್ನಾಗಿತ್ತು. ಅದು ಫುಲ್ ಫೋರ್ಸ್ ಆಗಿ ಬೇರೆ ಬರ್ತಿತ್ತು, ಬ್ಯಾಲೆನ್ಸ್ ಸಿಗೋದು ಕಷ್ಟ ಇತ್ತು. ಬಟ್ ರೋಪ್ ಇಟ್ಕೊಂಡಿದ್ವಿ ಸ್ವಲ್ಪ, ಅದು ಚೆನ್ನಾಗಿತ್ತು ಆಕ್ಚುಲಿ. ರೋಪ್ ಎಲ್ಲ ಇಟ್ಟಿದ್ರೆ ಅಂತಂದ್ರೆ ನೋಡಿ ನೀವು ಎಷ್ಟು ದೊಡ್ಡ ಸ್ಟಾರ್ಗಳು ಅಂತ ಈಗಲೇ. ಸೂಪರ್. ಇಟ್ ಕಮ್ಸ್ ಅಂಡರ್ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅಲ್ವಾ? ಓಕೆ. ಶೂಟಿಂಗ್ ಅಲ್ಲಿ 3 ಜನರಲ್ಲಿ ತುಂಬಾ ಸಿಕ್ಕಾಪಟ್ಟೆ ತರಲೆ ಮಾಡಿದ್ದು ಇವ್ರಂತೆ. ಹೇಳಿದ್ರು ಡೈರೆಕ್ಟ್ರು, ಸರ್ ಖುಷಿ ತುಂಬಾ ತರಲೆ ಮಾಡಿದ್ದಾರೆ ಸರ್, ಒಂದೊಂದ್ಸಲ ಶೂಟಿಂಗ್ ಲೇಟ್ ಆಗೋದಕ್ಕೆ ಅವರೇ ಕಾರಣ ಅಂತ. ನಿಜ ಅಮ್ಮ ಹೇಳಿದ್ರು ಡೈರೆಕ್ಟ್ರು ಬಂದು ನನಗೆ. ನಿಜನಾ? ನೋಡಿ ನಿಜ ನಿಜನಾ? ಹೇಳಿ ಪ್ಲೀಸ್, ಆ ಸತ್ಯ ಹೇಳ್ಬೇಕು, ಗೊತ್ತಾಗಬೇಕು, ಕರ್ನಾಟಕ ಜನತೆ ಗೊತ್ತಾಗಬೇಕು. ಒಂದೊಂದ್ಸರಿ ಅಷ್ಟೇ, ಎಲ್ಲೋ ಒಂದ್ಸರಿ. ಬಟ್ ಎಲ್ಲಕ್ಕಿಂತ ಲೇಟ್ ಅವ್ರಂತೆ. ಇಲ್ಲ, ಹುಡುಗರು ಲೇಟ್ ಮಾಡಿದ್ದು, ನಾವೆಲ್ಲ ಫಾಸ್ಟ್ ಆಗಿದ್ವಿ. ಹೌದಾ? ಹುಡುಗರು ನೋಡಿದ್ರೆ ನಿಮ್ಮ ಹೆಸರು ಹೇಳ್ತಾರೆ, ನಡ್ಕೊಂಡ್ ಬರೋದು ಸ್ಲೋ. ಹುಡುಗರು ಮಾತಾಡ್ಕೊಂಡು ಓಟ ಅನ್ಕೊಂಡ್ ಬರ್ತಾರೆ ಅವ್ರಿಬ್ರು. ಇದು ಇಲ್ಲ, ಇದು ಅದು ಇಲ್ಲ, ಅದು ಇದು. ಓಕೆ. ಇದ್ರಲ್ಲಿ ತುಂಬಾ ಜನ ಯಾರು ಹಾಡ್ತೀರಾ ಹಾಡು? ಎಷ್ಟು ಸೇಫ್ ಗೇಮ್ ಮಾಡ್ತಾಳ ತನಿಷಾ. ಪ್ಲೀಸ್, ಅದ ಹೆಂಗಮ್ಮ ಬರಲ್ಲ? ನಿಮ್ಮಲ್ಲಿ ಒಂದು ಹಾಡಾಡಲ್ವಾ? ನೀನು ಒಂದು ಹಾಡಾಡಲ್ವಾ? ಡ್ಯಾನ್ಸ್ ಆಡ್ತೀನಿ. ಹೌದಾ? ಮತ್ತೆ ಅಲ್ಲ, ಒಂದ್ ಲೈನ್ ಯಾವ್ದು ಹಾಡಲ್ಲ ನೀನು? ಆಡ್ತೀಯಲ್ಲ ಅಂದ್ರೆ ಅಷ್ಟೊಂದು ಬರಲ್ಲ. ಒಂದ್ ಲೈನ್ ಹಾಡಮ್ಮ ನೋಡೋಣ, ಹೆಂಗ್ ಹಾಡ್ತೀಯ ಪ್ಲೀಸ್. ಅಂದ್ರೆ ಅದು ಮಲಯಾಳಂ, ನಂಗೆ ಬರಲ್ಲ. ಹೌದು. ಕನ್ನಡದ ಯಾವ್ದು ಹಾಡು ಬರಲ್ಲ ನಿಂಗೆ? ನೀವೊಂದು ಹಾಡು ಹಾಡಿ, ಆ ಹಾಡನ್ನ ಹಾಡ್ತಾರ ಅವನಿಗೆ. ಆಡ್ತೀಯ? ನೀವು ಹಾಡಿ, ಕಲಿದಾರ. ಕರೆಯೋ ಯಾಕಮ್ಮ? ಬರಲ್ಲ. ಓಕೆ, ನೀನಮ್ಮ ನೀ ಹೇಳಮ್ಮ. ಹಂಗಂತೂ ಬರಲ್ಲ, ಖುಷಿ ಗೊತ್ತು. ಆಯ್ತು, ಸರಿಯಾನೇ ಆಡ್ತೀಯ? ಸರಿಯಾ ನೀ ಕೇಟದು ಸರಿಯಾಡು, ಸರಿಯಾ ನೀ ಕೇಳ್ತದೆ ಸರಿಯಾ, ಕಾಡಲ ಕುಂಬರ ಕುಂಬನ. ಕನ್ನಡದ ಹಾಡಾಯ್ತು ನೋಡು, ಅದಕ್ಕೆ ಹಿಂಗೆ ಮಿಸ್ಟೇಕ್ ಮಾಡೋಕ್ಕೆ ನೀನು ಆಡಲ್ಲ. ಆಯ್ತು,
ಕರೆಯೋಲೆ ಕರೆವ ಓಲೆ ಕರೆಯೋಲೆ ಕರ್ವಾಲೆ ಕರ್ವ ಅಲ್ಲ ಕರೆಯೋಲೆ ಕರೆಯೋಲೆ ಕರ ಕರೆಯೋಲೆ ಕರೆಯೋಳೆ ಕರೆಯೋಲೆ ಕರೆಯೋಳೆ ಕರೆವ ಓಳೆ ಕರೆವ ಓಳೆ ಕರೆ ಮಾಡಿ ಕರೆ ಮಾಡಿ ಕರೆದೋಳೆ ಕರೆಯೋಳೆ ಈ ಫಸ್ಟಿಂದ ಇಲ್ಲ ಯಾವ ಫಿಲಮ್ ಅದು? ರಂಗಿತ ರಂಗ. ರಂಗಿತರಂಗ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆ ಸಿನಿಮಾ ಬಂದಾಗ ತುಂಬ ಜನ ಮಾತಾಡಿದ್ರು ಎಂಥ ಫ್ಯಾಂಟಾಸ್ಟಿಕ್ ಸಿನಿಮಾ ಅಂತ. ಆ ಸಿನಿಮಾದ ಬಗ್ಗೆ ಇಲ್ಲೂ ಕೂಡ ಚರ್ಚೆ ನಡೀತಿದೆ. ಅಂದರೆ ರಂಗಿತರಂಗದ ಕಂಪ್ಲೀಟ್ ತಂಡಕ್ಕೆ ಅಗೇನ್ ಬೆಸ್ಟ್ ವಿಶಸ್. ಸೂಪರ್. ಯಾಕಂದ್ರೆ ನೆನ್ಸ್ಕೋಬೇಕಲ್ವ ನಾವು ಆ ಸಾಂಗ್ ಅಲ್ಲಿ ಏನಂದ್ರೆ ಪ್ರತಿ ಒಂದು ಸೆಂಟೆನ್ಸ್ ಸ್ಟಾರ್ಟಿಂಗ್ ಲೈನ್ ಕಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಅದೇ ಅದ್ರಲ್ಲಿ ಸ್ಪೆಷಲ್. ಆಮೇಲೆ ನನ್ನ ಫೇವ್ರೆಟ್ ಸಾಂಗ್ ಅಂತ. ಓಕೆ, ಸೂಪರ್ ಸೂಪರ್ ಸೂಪರ್. ಈಗ ಒಂದು ಲೈನ್ ನಾನು ಒಂದೆರಡು ಲೈನ್ ಹೇಳ್ತೀನಿ ನಾನು. ನೀವು ನನ್ನ ಜೊತೆ ಜಾಯ್ನ್ ಆಗಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ನಿಮ್ಮ ಮಕ್ಕಳೆಲ್ಲ ನಿಮ್ಗೆ ಇನ್ಸ್ಪಿರೇಷನ್ ಸಿಗೋದು. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡದನ್ನ ಮೆಟ್ಟಬೇಕು, ಬದುಕಿದು ಜತಕ ಬಂಡಿ, ಬಿಡುವಿಳಿಸುವ ಬಂಡಿ, ಬದುಕಿದು ಜತಕ ಬಂಡಿ, ಇದು ವಿಧಿಯೋಳಿಸುವ ಬಂಡಿ. ಆ ಸಾಂಗ್ ಬಂದಾಗ ನೋಡಿದ್ರ ಪುಟಾಣಿ ಮಕ್ಕಳು ಯಾರು ಇದ್ರಂತ ಅದರಲ್ಲಿ ಮಾಸ್ಟರ್ ಆನಂದ್ ಇದ್ರು. ಮಾಸ್ಟರ್ ಆನಂದ್ ಏನಾದ್ರು ಈಗ ಆಂಕರ್ ಆಗಿ, ಆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಅಂದರೆ ಆ ಟೈಮಲ್ಲಿ ದೊಡ್ಡ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದಂಥ ಒಬ್ಬ ಆ್ಯಕ್ಟ್ರು ಆ ಟೈಮಲ್ಲಿ. ಅಂದರೆ ಅವಾಗೆಲ್ಲ ಮಾಸ್ಟರ್ ಆನಂದ್, ಮಾಸ್ಟರ್ ಲೋಹಿತ್, ಅಪ್ಪು ಸರ್ಗೆ ಮಾಸ್ಟರ್ ಲೋಹಿತ್ ಅಂತಿದ್ರು. ಮಾಸ್ಟರ್ ನೀವೆಲ್ಲ ಈಗ ಮಾಸ್ಟರ್ಸ್ ಬೇಬೀಸ್. ಬೇಬಿ ತನಿಷಾ, ಬೇಬಿ ಖುಷಿ, ಬೇಬಿ ಗೀತಾಲಿ. ಓಕೆ, ಸೂಪರ್. ನಿಮ್ಮ ಸಿನಿಮಾದ ಕಾಂಟೆಂಟು ಏನು ಹೇಳುತ್ತೆ ಜನಗಳಿಗೆ? ನಿಮ್ಮ ಪರ್ಸ್ಪೆಕ್ಟಿವ್ ಏನು ಹೇಳುತ್ತೆ? ಅಂದ್ರೆ ಪ್ರತಿ ಸಿನಿಮಾನು ಏನಾದ್ರು ಹೇಳ್ಬೇಕಲ್ವಾ? ಹಂಗೆ ನಿಮ್ಮ ಸಿನಿಮಾ ಈಗ ನೀವು ಆಕ್ಟ್ ಮಾಡೋದ್ರಿಂದ ಏನು ಹೇಳುತ್ತೆ ನಿಮ್ಮ ಸಿನಿಮಾ? ಮಕ್ಳಿಗೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಲೈಕ್ ಯಾವ ಟರ್ಮ್ಸ್ ಅಲ್ಲಿ? ಹೆಂಗಂದ್ರೆ ಲೈಕ್ ಸ್ಟ್ರಾಂಗ್ ಆಗಿರಬೇಕು. ಏನೇ ಬಂದರೂ ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು. ಹೆದರ್ಕೊಂಬಾರ್ದು. ಲೈಕ್ ಆ ಧೈರ್ಯ ನಮ್ಮಲ್ಲಿ ಇರಬೇಕು. ಯಾರೇ ಬಂದರೂ ಏನೇ ಆದರೂ ಫೇಸ್ ಮಾಡಬೇಕು. ಆಮೇಲೆ ತುಂಬ ಪ್ಲೇಸಸ್ ಇದೆ. ಆಮೇಲೆ ಲೈಕ್ ಈಗ ಎಲ್ಲರೂ ಏನಂದರೆ ಬರೀ ಸಿಟಿ ಲೈಫ್, ಟ್ರಾಫಿಕ್, ಫೋನ್ ಅದಕ್ಕೆ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ನೇಚರ್, ಪ್ರಕೃತಿ, ಆಮೇಲೆ ಅಲ್ಲಿ ರಿವರ್, ಹೊಳೆಗಳು, ಅಲ್ಲೆಲ್ಲ ತುಂಬ ಸಖತ್ತಾಗಿದೆ ಪ್ಲೇಸ್. ಅಂದ್ರೆ ನೇಚರ್ನ ಪ್ರೀತಿಸಿ ಅನ್ನುವಂತಹ ಕಾನ್ಸೆಪ್ಟ್. ಓಕೆ, ನೀ ಹೇಳಮ್ಮ. ಅಂದರೆ ಮಕ್ಕಳು ಇಷ್ಟ ಆಗುತ್ತೆ ಸಿನಿಮಾ. ಅಲ್ಲ, ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಸಿನಿಮಾದ ಕತೆ ಏನು ಹೇಳುತ್ತೆ? ಏನು ವಿಷಯ ಹೇಳುತ್ತೆ ಜನಗಳಿಗೆ? ಅಂದ್ರೆ ಚಿಕ್ಕ ಮಕ್ಕಳಿಗೆ ಏನು ಹೇಳುತ್ತೆ? ಅಂದರೆ ಕಾನ್ಫಿಡೆಂಟ್ ಆಗಿ. ಸೂಪರ್. ಕಾನ್ಫಿಡೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳೋಣ. ಯಾವ ಪಾಯಿಂಟ್ ಅಂತ ಜನರಲ್ ಆಗಿ ಹೇಳಿ. ನಿನಗೆ ಏನು ಗೊತ್ತದ ಹೇಳು. ಕಾನ್ಫಿಡೆಂಟ್, ವಾಟ್ ಈಸ್ ಮೀನ್ ಬೈ ಕಾನ್ಫಿಡೆಂಟ್? ಧೈರ್ಯವಾಗಿರ್ಬೇಕು. ಓಕೆ, ಧೈರ್ಯವಾಗಿರೋದ್ರಿಂದ ಏನಾಗುತ್ತೆ? ಮಕ್ಕಳು ಭಯ ಪಡ್ತಿರ್ತಾರಲ್ವಾ, ಅವ್ರಿಗೆ ಧೈರ್ಯವಾಗಿರ್ಬೇಕು ಅಂತ ಹೇಳುತ್ತೆ ನಿಮ್ಮ ಸಿನಿಮಾ. ಧೈರ್ಯವಾಗಿರೋದು, ಹುಡುಗಿಯರು ಧೈರ್ಯವಾಗಿರೋದ್ರಿಂದ ಏನು ಪ್ರಯೋಜನ? ನಿನಗೇನು ಅರ್ಥ ಆಗುತ್ತೆ ಅದನ್ನ ಹೇಳಿ, ಉತ್ತರ ಹೇಳು. ಅಂತೀವಿ ಗೊತ್ತಾ ನಾವು, ಬಿ ಸ್ಟ್ರಾಂಗ್, ಬಿ ಬ್ರೇವ್, ಬಿ ಸ್ಟ್ರಾಂಗ್ ಅಂತೀವಿ ಗೊತ್ತಾ? ಏನೇ ಬಂದರೂ ಹೆದರಿಕೊಂಬೇಡ್ದು. ಅದು ಪಾಯಿಂಟು. ನಾ ಅದೇ ಪಾಯಿಂಟಿಗೆ ಬರ್ತಿದ್ದೆ. ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳೇ ಕೇಳಿ ನಮ್ಮ ತನಿಷಾ ಮಾತು. ಏನೇ ಬಂದ್ರು ಹೆಣ್ಮಕ್ಳು ಹೆದರ್ಕೊಳ್ಳಬಾರ್ದು. ಸೂಪರ್. ಓಕೆ, ಯಾವಾಗ ಬಂದ್ರು ಫ್ರೆಂಡ್ಸ್ ಆಗ್ಬೇಕು. ಏನಮ್ಮ ಬಂಗಾರಿ, ನೀನು ದೇವ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬಿಡ್ದಾ? ಸೂಪರ್. ಎಸ್. ಮತ್ತೆ ಈ ಮೂವಿಯಲ್ಲಿ ಕ್ಯೂರಿಯಾಸಿಟಿ ಇದ್ದಾಗ ನಾವು ಅದನ್ನ ಯಾರು ತಡ್ಕೊಳ್ದೆ ಒಂದೇನೋ ಹುಡ್ಕಕ್ಕೆ ಹೋಗಿದ್ವಿ, ಅದು ಸಿಕ್ಕಿತ್ತು. ಅವಾಗ ಎಷ್ಟು ಖುಷಿಯಾಗಿತ್ತು, ಅದನ್ನೆಲ್ಲ ತೋರಿಸುತ್ತೆ. ಆಮೇಲೆ ಅಲ್ಲಿರೋ ಅಡ್ವೆಂಚರ್, ಆಮೇಲೆ ನಮ್ಮ ಮಕ್ಳೇನು ಕಮ್ಮಿ ಅಲ್ಲ ದೊಡ್ಡವ್ರಿಗಿಂತ, ಎಲ್ರಿಗೂ ಪವರ್ ಇದೆ ಅಂತೆಲ್ಲ ತೋರಿಸುತ್ತೆ. ಓಕೆ, ಸೂಪರ್ ಸೂಪರ್. ಶಕ್ತಿಗಿಂತ ಯುಕ್ತಿ ಮೇಲು. ಶಕ್ತಿಗಿಂತ ಯುಕ್ತಿ ಮೇಲು. ಇದು ನಿಮ್ಗೊಂದು ಕತೆ ಗೊತ್ತಲ್ಲ, ಆಮೆ ಮತ್ತು ಮೊಲದ ಕತೆ ಗೊತ್ತಲ್ಲ? ತುಂಬಾ ಗ್ರೇಟ್ ಆಗಿದೆ. ಯಾವುದು? ಆಮೆ ಅಲ್ವಾ? ಸೊ ಆಮೆ ತನ್ನ ಬುದ್ಧಿನ ಓಡಿಸ್ತು ಅಲ್ವಾ? ಅಂದ್ರೆ ತನ್ನ ಕೆಲಸನ ಬಿಡಲಿಲ್ಲ, ನಿಧಾನ ಕಣ್ಕೊಂಡು ಹೋಗ್ತಾ ಇತ್ತು. ಓಕೆ, ಅಂಬರಗುಡ್ಡ ಸಿನಿಮಾದಲ್ಲಿ ಒಂದಷ್ಟು ಫೈನೆಸ್ಟ್ ಮೂಮೆಂಟ್ಸ್ಗಳಾಗಿರ್ತವೆ. ನಿಮ್ಮ ಪರ್ಸ್ಪೆಕ್ಟಿವ್ ಏನು ಮೂಮೆಂಟ್ಸ್ಗಳೆಲ್ಲ ಅವು? ಅಂದರೆ ಲೈಕ್
ನಾವು ನೀರಲ್ಲಿ ಬೀಳೋದು ಲೈಕ್ ನೆಡ್ಕೊಂಡು ಹೋಯ್ತಾ ಲೈಕ್ ರಿವರ್ ಹಿಂಗಿರುತ್ತೆ ಹಗ್ಗ ಕಟ್ ನೆಡ್ಕೊಂಡು ಹೋಯ್ತು ಅಲ್ಲಿ ಫುಲ್ ಸ್ಲೋಪಿ ಕಲ್ಸ್ಗಳು ಜಾರಿ ಲೊಕೇಶನ್ ಎಲ್ಲದು ಯಾವ ಕಡೆ? ಅದು ಜೋಗ್ ಫಾಲ್ಸ್ ಇದೆಯಲ್ಲ ಅದ್ರ ಹಿಂದೆ ಆಡ್ಗೆರೆ ಅಂತ ಒಂದು ಚಿಕ್ಕಲ್ಲಿ ಅಲ್ಲಿ ಎಮರ್ಜೆನ್ಸಿ ಕಾಲು ಇಲ್ಲ ನೆಟ್ವರ್ಕೇ ಸಿಗಲ್ಲ ಅಲ್ಲಿ ಚೂರು ಮಿಸ್ ಆದ್ರೆ ಕಾಲು ಒಳಗಡೆ ಅಷ್ಟೇ ಕಾಡಲ್ಲಿ ಕಳ್ಗೋಗ್ಬಿಡ್ಬೇಕು ಅಲ್ಲಿ ಹೋಯ್ತಾ ಇದ್ದು ನೆಡ್ಕೊಂಡು ಸೀನ್ ನಡೀತಾ ಇತ್ತು ಅಲ್ಲಿ ನಾವು ನಗ್ಬಾರ್ದು ಬಟ್ ಬಿದ್ಬಿಟ್ಟು ನಗ್ತಾ ಇದ್ದೀವಿ ಎಲ್ಲಾರು ಬಿದ್ಬಿಟ್ಟು ಕಾಮನ್ ಸೆನ್ಸ್ ಇಲ್ವಾ ಬುದ್ಧಿ ಇಲ್ವಾ ಮತ್ತೆ ರೀಟೇಕ್ ಮಾಡೋಣ ಅಂತಂದ್ರ ಅಂದ್ರೆ ಅಷ್ಟು ಜೋರಾಗಿಲ್ಲ ಬೈದಿಲ್ಲ ಬಟ್ ಹೇಳಿದ್ರು ಅಮ್ಮ ನಾನು ಸುಮ್ಮನೆ ನಾನು ನಿಂಗೆ ಸೌಂಡ್ ಬಂತಮ್ಮ ನಾನು ಇಲ್ಲ ಓಕೆ ನಿಮ್ಗೆ ಯಾವ ಮೂಮೆಂಟ್ಸ್? ಹಗ್ಗ ಕಟ್ಟಿಸ್ತಾರಲ್ಲ ಹಗ್ಗ ಹಗ್ಗ Okay. ಅವಾಗ ಈ ಚಂದ್ರು ಇದಾನಲ್ಲ ಯಾವ ತೋರ್ಸಿನ ಯಾವ ಚಂದ್ರ ಅದು? ಗಣೇಶ ಓ ಗಣೇಶಣ್ಣ ನಮಸ್ಕಾರಣ. ಓಕೆ ಹಗ್ಗ ಹತ್ಬೇಕಾದ್ರೆ ಬಿದ್ದೋಗ್ಬಿಡ್ತ ಅವನೇ ಬಿದ್ದು ಅಲ್ಲಿ ಹಗ್ಗ ಕಟ್ಟಾಗಿ ಬಿತ್ತ ತಾನೇ ಬಿದ್ದ ಅವನ ಮೇಲೆ ಇವಳು ಕೂತಿಲ್ಲ ಅದ್ರಲ್ಲೂ ನೀರಲ್ಲಿ ಒಂದು ಬ್ಯಾಗ್ ಹಾಕೊಂಡು ಇವ್ಳು ಹಿಂಗೆ ಕುಣ್ಸ್ಕೊಂಡು ನೀರಲ್ಲಿ ಹಗ್ಗ ಇಟ್ಕೊಂಡು ನಡ್ಕೊಂಡಿದ್ದೀರ ಇವಳೇನೋ ಅಲ್ಲಾಡ್ದ ಅಂತ ಹೇಳಿದ್ರು ಅದಕ್ಕೆ ಅವ್ರು ಬಿದ್ದ ಅಂತ ಹಿಂದೆ ಇವಳು ಬಿದ್ದೋದ್ಲು ಇವಳಿಂದ ನಾನು ಬಿದ್ದೆ ನಾನಿಂದ ಅವಳು ಬಿದ್ಲು ಮೋಸ್ಟ್ಲಿ ಅವನಿಗೆ ಯಾವ್ದೋ ಸಿಟ್ಟಿರುತ್ತೆ ನಿನ್ ಮೇಲೆ ಏನಾದ್ರೂ ಮಾಡಿ ತನಿಷಾ ಒಂದ್ಸಲಿ ನೆಲ ಬಿಡಿಸ್ಬಿಡ್ಬೇಕು ಅಂತ ತಿಳ್ಕೊಂಡು ಅವ್ನು ನೋಡಿದ್ರೆ ಅವ್ನು ಸ್ವಲ್ಪ ನೋಡಿದ್ರೆ ಡೋ ಮಾಸ್ಟರ್ ಹೌದು ತಾನೇ ನೋಡಿ ಆಕ್ಚುಲಿ ಪಾಪ ಈ ಹುಡುಗಿ ಎಲ್ಲ ಗೊತ್ತು ಎಲ್ಲಿ ಏನೇ ಪೆಟ್ಟನ ಆಯ್ತಾ ಪುಟ್ಟಿನಿಗೆ? ಪೆಟ್ಟನಾಗಿಲ್ಲ ನಿಜ ಹೇಳು. ಬಿದ್ರು ನಗ್ತಾ ಇದ್ದೀನಿ ನಾನು. ಅಲ್ಲಿ ನಕ್ಕಿದ್ಯಾ ಪೆಟ್ಟನಾಗಿಲ್ವಾ? ಇಲ್ಲ. ಸೀರಿಯಸ್ಲಿ? ಸೀರಿಯಸ್. ಆರ್ ಯು ಓಕೆ? ಎಸ್. ಸೂಪರ್. ನಿಮ್ಮಮ್ಮ ಯಾವ ಸೀನ್ ಮೂಮೆಂಟ್ಸು? ನನಗೆ ಜಾಸ್ತಿ ಇಷ್ಟ ಆಗಿದೆ ಆ ನೇಚರ್ ಮಧ್ಯೆ ಕುತ್ಕೊಂಡ್ಬಿಟ್ಟು ಊಟ ಮಾಡಿದ್ದು. ನನಗೆ ಈಗಲೇ ಬಾಯಲ್ಲಿ ಬರ್ತಿದೆ. ಏನು ಊಟ ಮಾಡಿದ್ರಿ? ಅದು ಚಿಕನ್ ಸಾಂಬಾರ್ ಇತ್ತು. ಕ್ಯಾಮ್ರಾ ಇದು ನನಗೆ ಇಷ್ಟ ಇಲ್ಲ. ಕಟ್ ಮಾಡಿ ಜೋಕಿಂಗ್. ಓಕೆ ನೆಕ್ಸ್ಟ್ ಏನೇನು ತಿಂದ್ರಿ? ಆಮೇಲೆ ರೈಸು ಚಪಾತಿ ಅದೆಲ್ಲ ಇತ್ತು, ಅದನ್ನೆಲ್ಲ ತಿಂದಿದ್ವಿ. ಆಮೇಲೆ ಒಂದ್ಸಲ ಏನಾಗಿತ್ತು ಅಂದರೆ ಸ್ಕೂಲಲ್ಲಿ ಇವಳು ಮತ್ತು ಡುಮ್ಮಣ್ಣ ಅವನು ಮತ್ತು ಚಂದ್ರು ಇಟ್ಕೊಂಡಿದ್ರು. ಇವಳು ಏನೋ ತೋರಿಸ್ಲ ಅಂದ್ಬಿಟ್ಟು ಅವ್ನು ಬಂದ ಓಡ್ಕೊಂಡು, ಆಮೇಲೆ ಚಂದ್ರು ಅಲ್ಲೇ ಬಿದ್ದೋದ. ಅದೊಂಥರ ಚೆನ್ನಾಗಿತ್ತು. ಅಂದರೆ ಡುಮ್ಮ ಇಲ್ಲಿ ಕುಣ್ಸ್ಕೊಂಡಿದ್ದ, ಅಲ್ಲಿ ಮರ ಇತ್ತು, ಅವನು ಚಂದ್ರು ಇಲ್ಲಿ ಹಿಂಗೆ ಹಿಡ್ಕೊಂಡಿದ್ದ ಮರಕ್ಕೆ. ಆಮೇಲೆ ನಾನು ಚಾಕ್ಲೇಟ್ ತೋರಿಸ್ದೆ, ಅದು ಉದ್ದಕ್ಕೆ ಬರುತ್ತೆ, ಅದು ರೋಲು, ಅದು ನಾನು ತೋರಿಸಿದ್ಕೆ ಅವನ್ನ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟ. ಸೂಪರ್. ಒಟ್ಟು ತುಂಬ ಒಂದಷ್ಟು ಚಾಲೆಂಜಸನ್ನು ಫೇಸ್ ಮಾಡಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಒಂದು ಫೈನಲ್ ಫಸ್ಟ್ ಏನು ಗೊತ್ತಾ, ನನಗೆ ಕತೆ ಬಗ್ಗೆ ನಾವು ತುಂಬ ಮಾತಾಡಿದ್ರೆ ಅದು ತುಂಬ ಲೀಕ್ ಆಗ್ಬಿಡುತ್ತೆ. ಕತೆ ಬಗ್ಗೆ ಮಾತಾಡ್ಬೋದು. ಟೋಟಲಿ ಅಂಬಾರಗುಡ್ಡ ಅನ್ನೋದು ಒಂದು ಅಡ್ವೆಂಚರ್ಸ್ ಇರೋ ಸಿನಿಮಾ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಧೈರ್ಯವಾಗಿರಿ ಅನ್ನುವಂಥ ಕಾನ್ಸೆಪ್ಟ್ ಇರುವಂಥ ಸಿನಿಮಾ. ಓಕೆ, ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ ಯಾರು? ಹೀರೋಯಿನ್? ಆ್ಯಕ್ಟ್ರೆಸ್ ಇಲ್ವಾ ನಿಮಗೆ? ರುಕ್ಮಿಣಿ ವಸಂತ. ರುಕ್ಮಿಣಿ ಸೋ ಸ್ವೀಟ್ ಆಫ್ ಯು, ಸೂಪರ್. ಯಾಕೆ ಇಷ್ಟ ರುಕ್ಮಿಣಿ ವಸಂತ ನಿಮಗೆ? ಅವರು ಲೈಕ್ ಕೈಂಡ್ ನೇಚರ್ ಆಗಿರ್ಬೋದು, ಆ್ಯಂಡ್ ಶಿ ಸೋ ಕ್ಯೂಟ್. ಅದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ನ್ಯಾಚುರಲ್ ಆ್ಯಕ್ಟಿಂಗ್ ಇರುತ್ತೆ, ಅದಕ್ಕೆ ಇಷ್ಟ. ಮೋಸ್ಟ್ಲಿ ಇನ್ನೊಂದು 2 ವರ್ಷ ಆದಮೇಲೆ ಇವ್ರಿಗೂ ಇಷ್ಟ. ಯಾಕಂದರೆ ಅದು ಸರಿ ತಪ್ಪು ಅನ್ನೋಕ್ಕಿಂತಲೂ ನಿಮಗೆ ಈಗ ಇಷ್ಟ ಆಗಿಲ್ಲದೆ ಇರಬೇಕೇನು. ಮೋಸ್ಟ್ಲಿ 6th ಇಂದ 10th ಬಂದಾಗ ನಿಮ್ಗೆ ಯಾರೊಬ್ರು ಹೀರೋ ಇಷ್ಟ ಆಗ್ತಾರೆ, ನಿಮ್ಗೆ ಯಾರೊಬ್ರು ಹೀರೋ ಇಷ್ಟ ಆಗ್ತಾರೆ. ಸೂಪರ್. ತುಂಬ ಒಳ್ಳೇದಾಗಲಿ ನಿಮ್ಮೆಲ್ರಿಗೂ. ಅಂಬಾರಗುಡ್ಡ ಒಂದು ಒಳ್ಳೆ ಸಿನಿಮಾ ಆಗಲಿ. ಆಡಿಯನ್ಸ್ ಏನು ಹೇಳ್ತೀರಾ? ಆಡಿಯನ್ಸ್ ಇಲ್ಲಿ ಕ್ಯಾಮ್ರಾ ಹೇಳಿ. ಎಲ್ಲರೂ 26 ಬರಬೇಕು. ಎಲ್ಲ ಟ್ರೈಲರ್ ಟೀಸರ್ ನೋಡಿದ್ದೀರಾ, ಆ ಡೌಟು ಮತ್ತು ಕ್ಯೂರಿಯಾಸಿಟಿ ಕ್ಲಿಯರ್ ಆಗಬೇಕಂದ್ರೆ ಅವ್ರು ಥಿಯೇಟರ್ಗೆ ಬಂದು ಮೂವಿ ನೋಡ್ಬೇಕು 26. ಎಸ್ ಬೇಬಿ. ತನಿಷಾ ಏನು ಹೇಳ್ತೀಯಮ್ಮ? ಸೇಮ್, ಎಲ್ಲರೂ 26 ಜಾನ್ವರಿ ಫ್ರೈಡೇ ಬಂದು ಜೂನ್. ಒಂದು ಸಣ್ಣ ಕರೆಕ್ಷನ್, ಇದು ಎಡಿಟ್ ಮಾಡಬೇಡಿ, ಬಟ್ ಚೆನ್ನಾಗಿ ಹೇಳಿದ್ದು ಬಿಟ್ಟು ಜಾನ್ ಅಲ್ಲ ಜೂನ್. ಎಸ್ 26 ಜೂನ್ ಫ್ರೈಡೇ ಬಂದು ನೋಡ್ಬೇಕು ಎಲ್ಲರೂ. ಸೂಪರ್. ಎಸ್ ಅಮ್ಮ. ಇದೇ 26 ಜೂನ್ ಅಂಬಾರಗುಡ್ಡ ರಿಲೀಸ್ ಆಗ್ತಿದೆ. ಬಂದು ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ನೋಡಿ, ಎಂಜಾಯ್ ಮಾಡಿ, ರಿವ್ಯೂಸ್ ಕೂಡ ಕೊಡಿ. ಏಯ್ ಸೂಪರ್. ನೋಡಿ ಕಮರ್ಷಿಯಲ್ ಎಂಡಿಂಗ್ ಕೊಟ್ಲು. ನೈಸ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದ್ರಿ. ನಿಮ್ಮ ಕ್ಲಾಸ್ಗೆ ನಿಮ್ಮ ಸ್ಕೂಲಿಗೆ ಟಾಪ್ ಬನ್ನಿ. ಅಪ್ಪ ಅಮ್ಮ ಪ್ರೌಡ್ ಆಗುವಂತಹ ಹೆಣ್ಮಕ್ಳಾಗಿ ನೀವು ಬೆಳೀರಿ. ಆ್ಯಂಡ್ ಜೊತೆಗೆ ಈ ಸಿನಿಮಾ ಎಲ್ಲೂ ನಡೀತಾ ಇರಲಿ, ಬಟ್ ಫೋಕಸ್ ಆನ್ ಯುವರ್ ಸ್ಟಡೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಸೂಪರ್. ಥ್ಯಾಂಕ್ ಯು.